ಜ್ಞಾನೋಕ್ತಿ 16ನೇ ಅಧ್ಯಾಯ 32ನೇ ವಚನ. ದೀರ್ಘ ಶಾಂತನು ಸೂರನಿಗಿಂತಲೂ ಶ್ರೇಷ್ಠ. ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಸಾಕು. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ದೀರ್ಘ ಶಾಂತನು ಅಂದ್ರೆ ತಾಳ್ಮೆಯಿಂದ ಇರುವವನು ಶೂರನಿಗಿಂತಲೂ ಶ್ರೇಷ್ಠ ಅಂತೆ. ಫಿಲಮಲ್ಲಿ ನಿಜವಾಗ್ಲೂ ದೀರ್ಘ ಶಾಂತಿ ತೋರಿಸ್ತಾರ. ಒಂದು ಏಟ್ ಹೊಡೆದ್ರೆ ಸಹಿಸ್ಕೊಳ್ಳಲ್ಲ ಬೇರೆ, 4 ಏಟ್ ಹೊಡಿತಾರೆ. ಹೀರೋ ಏನು ಮಾಡ್ತಾರೆ ಅಂದರೆ ಒಂದು ಏಟ್ ಹೊಡೆದ್ರೆ ಯಾರು ಸಹಿಸ್ಕೊಳ್ಳಲ್ಲ, ಈತನ ತಿರುಗಿ ಹೊಡಿತಾರೆ. ಇವ್ರು ನೋಡಿದಂಥವ್ರು ಲಾಂಗ್ ಹಿಡ್ಕೊಂಡು ಮಚ್ಚಿಡ್ಕೊಂಡು ಇವ್ರಿಗೆ ಅಭಿಮಾನಿಗಳು. ಯಾರು ಈ ಜನರು ಪ್ರಜೆಗಳು ಏನಾಗಿದ್ದಾರೆ ಅಂದರೆ ಈತನ ತಾಳ್ಮೆಯಿಂದ ಇರಲ್ಲ, ತಾಳ್ಮೆನೇ ಇಲ್ಲ ಮನುಷ್ಯನಿಗೆ. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ ಅಂತೆ. ನಾನು ಬೇರೆ ದೇವ್ರನ್ನ ನಂಬೋದಕ್ಕಿಂತ ಮುಂಚೆ ಈ ಹೊಡೆದಾಟ ಫಿಲಮ್ಗಳನ್ನೇ ನೋಡ್ತಾ ಇದ್ದೆ. ಆದರೆ ಸತ್ಯವಾದ ಗ್ರಂಥವಾದ ಮೇಲೆ ನನಗೆ ಗೊತ್ತಾಯಿತು, ದೀರ್ಘ ಶಾಂತನು ನಿಜವಾದ ಹೀರೋ ಅಂತೆ. ನಾವು ಪಾಪ ಅಮಾಯಕರು